ಸರ್ ನಮಸ್ತೆ. ನಮ್ಮ ನೂತನ ಸರ್ಕಾರದಲ್ಲಿ ತಾವು ಸಚಿವರಾಗಿ ಪದಗ್ರಹಣ ಮಾಡಿದ್ದೀರಾ. ಈ ಸಂದರ್ಭದಲ್ಲಿ ಚಳ್ಳಕೆರೆ ಕ್ಷೇತ್ರ ಜನತೆಗೆ ಹಾಗೂ ರಾಜ್ಯದ ಜನತೆಗೆ ಏನು ಇಷ್ಟಪಡ್ತೀರಾ ಸರ್? ಈಗ ನಾನು ಈ ಸಂದರ್ಭದಲ್ಲಿ ನಿನ್ನೆ ತಾನೇ ಸಚಿವನಾಗಿದ್ದೀನಿ. ನಾನು ಸಚಿವನಾಗಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೂ, ನಮ್ಮ ರಾಜ್ಯದ ಎಲ್ಲ ಮುಖಂಡರುಗಳಿಗೂ, ನಮ್ಮ ಮುಖ್ಯಮಂತ್ರಿಗಳಿಗೂ, ಮಾಜಿ ಉಪಮುಖ್ಯಮಂತ್ರಿಗಳಿಗೂ, ಮಾಜಿ ಮುಖ್ಯಮಂತ್ರಿಗಳಿಗೂ, ಈಗಿನ ಉಪಮುಖ್ಯಮಂತ್ರಿಗಳು, ಎಲ್ಲ ನಮ್ಮ ಜಾತಿ ಜನಾಂಗದ ನಮ್ಮ ನಾಯಕ ಸಮಾಜದ ಮುಖಂಡರುಗಳಿಗೂ, ಎಲ್ಲ ಸಮಾಜದ ಎಲ್ಲ ಮುಖಂಡರುಗಳಿಗೂ ಮತ್ತು ಚಳ್ಳಕೆರೆ ಕ್ಷೇತ್ರದ ನಮ್ಮ ಮತದಾರರು, ನಾನು 3 ಬಾರಿ ಶಾಸನಾಗಿ ಕಾರಣಕರ್ತರಾದಂಥ ಎಲ್ಲ ನಮ್ಮ ಮತದಾರರಿಗೂ, ನಮ್ಮ ಕಾರ್ಯಕರ್ತರಿಗೂ, ನಮ್ಮ ಮುಖಂಡರಿಗೂ ಎಲ್ಲರಿಗೂ ಕೂಡ ಧನ್ಯವಾದ. ಸರ್, ತಾವು ಚಳ್ಳಕೆರೆ ಕ್ಷೇತ್ರ ಮಾಡಿದ ಅಭಿವೃದ್ಧಿನೇ ನಿಮ್ಮ ಸಚಿವರಿಗೆ ಒಂದು ಕಾರಣಕರ್ತ ಅಂತ ಹೇಳ್ತಾರೆ. ಬಟ್ ರಾಜಕೀಯ ಸಚಿವರಿಗೆ ಅಭಿವೃದ್ಧಿಗೆ ಏನು ದಿಕ್ಸೂಚಿ ಮಾಡ್ಕೊಂತೀರಿ ಸರ್? ಈಗ ನಾನು 3 ಬಾರಿ ಶಾಸಕನಾಗಲಿಕ್ಕೆ ನಮ್ಮ ಕ್ಷೇತ್ರದವ್ರನ್ನ ಇವಾಗ ನೆನೆಸ್ಕೊಂಡ್ವಿ. ಅವ್ರು ಅವಕಾಶ ಕೊಟ್ಟಿದ್ದಾರೆ. ಶಾಸಕನಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ನಾನು ಮಾಡಿದ್ದೀನಿ. ಅದನ್ನು ನಮ್ಮ ಪಕ್ಷದವರು ಗುರುತಿಸಿದ್ದಾರೆ. ನಮ್ಮ ಮುಖಂಡರುಗಳು ಅಭಿವೃದ್ಧಿ ಮಾಡಿದ್ದೀರಾ ಕ್ಷೇತ್ರ? ಅಲ್ಲ, ಮಾಡಿದ್ದೀನಿ. ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿದ್ದೀನಿ. ಎಲ್ಲ ಮಾಡಿದ್ದೀನಿ ಅಂತಲ್ಲ, ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿದ್ದೀನಿ. ಮತ್ತು ಪಕ್ಷಕ್ಕೆ ಲಾಯಲಾಗಿ ಪಕ್ಷದ ನಿಷ್ಠೆಯನ್ನು ಉಳಿಸಿ ಪಕ್ಷವನ್ನು ಬೆಳೆಸೋಂಥ ಕೆಲಸ ನಮ್ಮ ಕ್ಷೇತ್ರದಲ್ಲಾಗಿರ್ಬೋದು, ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು ಆ ಕೆಲಸ ಮಾಡಿದ್ದೀನಿ. ನನ್ನ ಕೆಲಸನ ನಮ್ಮ ಮುಖಂಡರು ಗುರುತಿಸಿದ್ದಾರೆ, ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶಕ್ಕೆ ತಕ್ಕಂತೆ ಯಾವ ಖಾತೆನೋ ಅಂತ ನಾನು ಕೇಳಿಲ್ಲ. ಇನ್ನೊಂದು ಸಾರಿ ನೀವು ಆ ಖಾತೆಗಂತ ಯಾವುದು ಜವಾಬ್ದಾರಿ ವಹಿಸ್ತಾರೋ ಆ ಖಾತೆಗೆ ಸಾರ್ವಜನಿಕರು ಏನು ನಿರೀಕ್ಷೆ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತೀನಿ. ಒಟ್ಟು ಜನಸಾಮಾನ್ಯರ ಸಚಿವರಾಗಿರ್ತೀರಾ? ಒಂದು ಜನಸಾಮಾನ್ಯರ ಸಚಿವರಾಗಿರಬೇಕು. ಸಾಮಾನ್ಯ ಜನರನ್ನೇ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾರೆ. ಜೊತೆಗೆ ಮೂಲಭೂತ ವ್ಯವಸ್ಥೆಗಳನ್ನು ನಿರೀಕ್ಷಣೆ ಮಾಡ್ತಾರೆ. ಒಟ್ಟಾರೆಯಾಗಿ ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರವನ್ನು ನಡೀತದೆ ಮತ್ತು ನಾವು ಕೂಡ ಸಚಿವರಾಗಿ ಸರ್ಕಾರದಲ್ಲಿ ಆ ರೀತಿಯಾದ ವ್ಯವಸ್ಥೆಯಲ್ಲಿ ನಡೀತೀವಿ. 2028 ವಿಷನ್ ಇಟ್ಕೊಂಡು ತಮ್ಮ ಜಿಲ್ಲೆ ಸಚಿವರು ಮಾಡಿದ್ದಾರೆ. ಆ ಜಿಲ್ಲೆ ಒಂದು ಯಾವ ರೀತಿ ಒಂದು ಸಂಘಟನೆ ಮಾಡ್ತೀರಾ ಸರ್? ನೀವು ಹೇಳಿದ್ವಲ್ಲ, ಈ ಶಾಸಕನಾಗಿ ಏನು ಕೆಲಸ ಮಾಡಿದ್ದೀನಿ, ಶಾಸಕನಾಗಿದ್ದಾಗ ಏನು ಅಭಿವೃದ್ಧಿ ಕೆಲಸ ಮಾಡ್ತಿದ್ದೆ, ಶಾಸಕನಾಗಿದ್ದಾಗ ಪಕ್ಷಕ್ಕೆ ಏನು ನಿಷ್ಠೆಯನ್ನು ತೋರಿಸಿ ಪಕ್ಷವನ್ನು ಕಟ್ಟಂಥ ಕೆಲಸ ಮಾಡ್ತಿದ್ವಿ. ಈಗ ಏನು ನನಗೆ ಸಚಿವನಾಗಿ ನನಗೆ ಅಧಿಕಾರ ಬಂದಿದೆ ಆ ವ್ಯಾಪ್ತಿನಲ್ಲಿ ಅದೇ ಮುಂದುವರಿಸೋಂಥ ಕೆಲಸ ಮಾಡ್ತೀನಿ.